ಹಾಯ್ ಹೆಲೋ ವೆಲ್ಕಮ್ ಟು ಇಸ್ಮಾರ್ಟ್ ಶಿವಪಾರ್ವತಿ. ನೋಡಿದ್ರೇ ಗೊತ್ತಾಗ್ತಿದೆ. ಇವತ್ತು ನಾವು ಗಣೇಶನಿಗೆ ವಿಶೇಷವಾದ ಕಡುಬು ಮಾಡಿ ತೋರಿಸ್ತಾ ಇದ್ದೀವಿ. ಬನ್ನಿ. ಅದಕ್ಕೂ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾದರೆ ಏನೆಲ್ಲ ಬೇಕು, ಹೇಗೆ ಮಾಡೋದು, ಸಿಂಪಲ್ಲಾಗಿ ನೋಡೋಣ ಬನ್ನಿ. ಮೊದಲಿಗೆ ನೋಡಿ, ನಾವು ತುಪ್ಪ ತೊಗೊಂಡಿದ್ವಿ, ಅಕ್ಕಿ ಹಿಟ್ಟು ತೊಗೊಂಡಿದ್ವಿ, ಬೆಲ್ಲ, ಕೊಬ್ಬರಿ, ಅಕ್ಕಿ ಹಿಟ್ಟು ಮಿಕ್ಸ್ ಮಾಡೋಕ್ಕೆ ವಾಟರ್, ಸ್ವಲ್ಪ ಏಲಕ್ಕಿ ಪೌಡ್ರು. ತುಂಬ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕಾಗಿಲ್ಲ. ಈಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲಿರೋ ಐಟಮ್ಸಿಂದನೇ ಮಾಡ್ಬೋದು. ಎಲ್ಲರೂ ಕಷ್ಟ ಅಂತಾರೆ, ಇದು ತುಂಬ ಸುಲಭವಾಗಿದೆ. ಬನ್ನಿ ನೋಡೋಣ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಬಾಣಲಿ, ತಪ್ಪಲೆ ನೀವೇನಾದ್ರು ಇಟ್ಕೊಳ್ಳಿ. ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿ, ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಅಥವಾ ಆಯಿಲ್ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಏನು ಅವೈಲಬಲ್ ಇದೆ ಅದು. ಒಂದು ಸ್ವಲ್ಪ ಉಪ್ಪು, ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಗಂಟಿಲ್ಲದೆ ಥರ. ಅಂದರೆ ನೆಕ್ಸ್ಟ್ ಈ ಪ್ರೋಸೆಸ್ಸಲ್ಲಿ ನಮಗೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದಾಗ ಗಂಟಾಗಲ್ಲ. ಸ್ಟಾರ್ಟಿಂಗ್ 1 ಟೇಬಲ್ ಸ್ಪೂನ್ ಹಾಕಿದರೆ, ಅಕ್ಕಿ ಹಿಟ್ಟು ಏನು ತೊಗೊಂಡಿದ್ರು ನೀವು ಅದನ್ನು ಹಾಕಿ ಮಿಕ್ಸ್ ಮಾಡಿ ನೀಟಾಗಿ. ಅಕ್ಕಿ ಹಿಟ್ಟು ಸ್ಮೂತಾಗಿ ಕಡುಬು ಬರೋಕ್ಕಿದೆ, ಏನಿಲ್ಲ ಪ್ರೋಸೆಸ್ಸು. ಏನು ನೀವು ಜಿಗಿ ಅನ್ನೋ ವರ್ಡ್ ಯೂಸ್ ಮಾಡ್ತೀರಲ್ವ, ಜೋಳದ ಹಿಟ್ಟು ರೊಟ್ಟಿ ಮಾಡೋಕ್ಕಲ್ಲಕ್ಕೆ, ಆ ಥರದಲ್ಲಿ. ನೀವು ನೀರು ಇಷ್ಟೇ ಹಾಕ್ಕೋಬೇಕಂತ ಏನೂ ಇಲ್ಲ, ಮತ್ತೆ ಆ್ಯಡ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನೀಟಾಗಿ ಮಿಕ್ಸ್ ಮಾಡಿ ಸಾಕು. ಇದು ಒಂದು ಸಪ್ರೇಟ್ ಒಂದು ಪ್ಲೇಟ್ಗೋ ಒಂದು ಬಾಣಲಿಗೋ ತಕ್ಕೊಂಡು ನೀಟಾಗಿ, ನೀವು ಚಪಾತಿ ಹಿಟ್ಟು ಯಾವ ಥರ ನಾದ್ತೀರ ಅಥವಾ ರೊಟ್ಟಿ ಹಿಟ್ಟು ಯಾವ ಥರ ನಾದ್ತೀರ, ನೀಟಾಗಿ ಮಿದುವಾಗಿ, ಸ್ವಲ್ಪ ಬಿಸಿ ಇರುತ್ತೆ ಕೈಗೆ, ತಣ್ಣೀರು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕೈ ತಾವ ಮಾಡ್ಕೊಂಡು ನಾದ್ಕೊಂಡು ಬನ್ನಿ. ನೀಟಾಗಿ ಸ್ಮೂತಾಗಿ ಮಿದುವಾಗಿ ಬರಲಿ ಚಪಾತಿ ಹಿಟ್ಟಿನ ಅದಕ್ಕೆ. ಕಡುಬು ಅಂದ ತಕ್ಷಣ ತುಂಬ ದೊಡ್ಡ ಪ್ರೋಸೆಸ್ಸು, ಅಯ್ಯೋ ಅಂತಾರ, ಆ ಥರ ಏನಿಲ್ಲ, ಈಸಿಯಾಗೆ ಮಾಡ್ಬೋದು ನೀವು. ಇದು ಮುಗೀತು, ಒಂದು ಕಡೆ ಎತ್ತಿಟ್ಬಿಡಿ, ಕ್ಲೋಸ್ ಮಾಡಿ ಒಂದು ಕಡೆ ಎತ್ತಿಡಿ, ಯಾಕಂದರೆ ಮೇಲೆ ಡ್ರೈ ಆಗಬಾರ್ದಲ್ವ. ಅದೇ ಬಾಣಲಿಗೆ ಅಥವಾ ಇನ್ನೊಂದು ಬಾಣಲಿಗೆ ತೊಗೊಂಡು ಬೆಲ್ಲ ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಅಥವಾ 1 ಟೇಬಲ್ ಸ್ಪೂನ್ ಜಸ್ಟ್ ಬೆಲ್ಲ ಕರಗಕ್ಕೆ. ಇದು ಬೆಲ್ಲ ನಾವು ಸೋಸ್ತಾ ಇಲ್ಲ, ನೀಟಾಗಿದೆ. ನಾವು ಆಲ್ರೆಡಿ ತುಂಬ ಸರಿ ಯೂಸ್ ಮಾಡಿವಿ ಸೇಮ್ ಬೆಲ್ಲನೇ, ಅದಕ್ಕೆ ಸೋಸೋ ಪ್ರೋಸೆಸ್ ಇಟ್ಕೊಂಡಿಲ್ಲ. ನಿಮ್ಮ ಬೆಲ್ಲಲ್ಲಿ ಏನಾದ್ರು ಡಸ್ಟ್ ಇದೆ, ಗಲೀಜಿದೆ ಅನ್ನೋದಾದರೆ ನೀವು ಎಲ್ಲ ಬೆಲ್ಲ ಕರಗಿದ ಮೇಲೆ ಸೋಸ್ಕೋಬೋದು. ಈ ಬೆಲ್ಲ ಕರಗಿದ ಮೇಲೆ ಕಾಯಿ ಹಾಕ್ಕೊಳ್ಳಿ. ತೆಂಗಿನಕಾಯಿ ಹಾಕಿದ್ದೀವಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ತೆಂಗಿನಕಾಯಿ ಸ್ವಲ್ಪ ಬ್ರೌನಿಶ್ ಬರೋ ತನಕ. ಈ ಪ್ರೋಸೆಸ್ ತುಂಬಾ, ನೀವು ಹಸಿಯಾಗೆ ಬೇಗ ಕಡಿಮೆ ಮಾಡಿಬಿಟ್ರೆ ತುಂಬ ದಿನ ಸ್ಟೋರ್ ಮಾಡೋಕ್ಕೆ ಇಡೋಕ್ಕಾಗಲ್ಲ. ಟೇಸ್ಟ್ ಕೂಡ ಕಡಿಮೆ ಇರುತ್ತೆ. ನೀಟಾಗಿ ರೋಸ್ಟ್ ಮಾಡಬೇಕದು. ತುಪ್ಪ ಹಾಕಿರೋದ್ರಿಂದ ಅಂಟ್ಕೊಳ್ಳಲ್ಲ. ಬೇಕಾದ್ರೆ ನೀವು ಇನ್ನೊಂದು ಸ್ಪೂನ್ ಹಾಕ್ಕೋಬೋದು. ಏಲಕ್ಕಿ ಪೌಡ್ರ್ ಹಾಕ್ತಿದ್ದೀವಿ. ನೀಟಾಗಿ ಈ ಥರ ರೋಸ್ಟ್ ಮಾಡಿ ಇನ್ನೇನು ಆಗ್ತಾ ಬರ್ತಾ ಇದೆ ಇದು. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಈ ಥರ ಪ್ರೋಸೆಸ್ಸಲ್ಲಿ ತುಂಬಾ ಟೇಸ್ಟ್ ಬರುತ್ತೆ. ಇದಾಗಿದೆ, ಇದನ್ನು ಎತ್ತಿಕ್ಕೋಣ. ಆಲ್ರೆಡಿ ನಾವು ಅಕ್ಕಿ ಇಟ್ಟಿದ್ವಲ್ಲ, ಅದನ್ನ ತೊಗೊಳ್ಳೋಣ. ನೋಡಿ, ಈ ಥರ ರೌಂಡ್ ಶೇಪಲ್ಲಿ ಮಾಡಿಟ್ಕೊಂಡು, ಈ ಥರ ಕೈಯಲ್ಲೇ ಜಸ್ಟ್ ಈ ಥರ ಬಟ್ಲೆ ಶೇಪಲ್ಲಿ ಮಾಡಿ. ನಾವು ಬಿಸಿನೀರಲ್ಲಿ ಹಾಕಿರೋದ್ರಿಂದ ಹಿಟ್ಟು ಸ್ಮೂತಾಗೆ ಬಂದಿರುತ್ತೆ. ನಾವು ಮಾಡಿಟ್ಟಿರೋ ಆ ಟಫ್ನ ತೊಗೊಂಡು ಅಥವಾ ಹೂರಣನ ತೊಗೊಂಡು ಈ ಆಕಾರದಲ್ಲಿ, ಮೋದಕ ಆಕಾರದಲ್ಲಿ ಮಾಡಿ. ನಿಮಗೆ ಬೇರೆ ಶೇಪ್ ಬೇಕಿದ್ರೆ ನೀವು ಯಾವ ಕಡುಬು ಶೇಪು, ಇದನ್ನು ಕರಿಗೇಡು, ಕರ್ಜಿಕಾಯಿ ಶೇಪು, ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಅಂದರೆ ವಿಶೇಷವಾಗಿ ಗಣೇಶನ ಹಬ್ಬಕ್ಕೆ ಇದನ್ನು ಮೋದಕ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ರೀತಿ ಬಟ್ಲ ಆಕಾರದಲ್ಲಿ ಮಾಡಿ ಅದರಲ್ಲಿ ಹೂರಣ ಇಟ್ಟು ಈ ಥರ ಶೇಪ್ ಮಾಡ್ತಾ ಹೋಗಿ. ನಿಮ್ಗೆ ಈಸಿಯಾಗಿ ಬರುತ್ತೆ ಅನಿಸುತ್ತೆ. ಯಾಕಂದರೆ ಹಿಟ್ಟು ಬಂದಿಲ್ಲ ಅಂದರೆ ಹಿಟ್ಟಿಗೂ 1 ಸ್ಪೂನ್ ಆಯಿಲ್ ಹಾಕ್ಕೋಬೋದು, ಇನ್ನೂ ಸ್ಮೂತ್ ಬರುತ್ತೆ. ನಾವು ಹಾಕಿಲ್ಲ, ಇದು ಆಲ್ರೆಡಿ ಸ್ಮೂತ್ ಬಂದಿರೋದ್ರಿಂದ. ಈ ಥರ ಎಲ್ಲನೂ ಮಾಡಿ ಇಟ್ಕೊಳ್ಳಿ.
ಓಕೆ, ನೆಕ್ಸ್ಟ್ ಪ್ರೋಸೆಸ್, ಇಡ್ಲಿ ಪಾತ್ರೆಯಲ್ಲಿ ಎಣ್ಣೆ ಅಥವಾ ತುಪ್ಪ ಸವರಿ ನಾವು ಇಡ್ಲಿನ ಯಾವ ಥರ ಬೇಯಿಸ್ಕೋತೀವೋ ಆ ಥರ ಎಲ್ಲರಲ್ಲೂ ನಿಮ್ಮ ದೊಡ್ಡ ದೊಡ್ಡದು ಇಡ್ಲಿ ಇದ್ದರೆ, ಇಡ್ಲಿ ಪಾತ್ರೆ ಇದ್ದರೆ 2 ಇಕ್ಕ್ರಿ, ಅಥವಾ ಚಿಕ್ಕದಿದ್ರೆ 1 ಇಕ್ಕಿ. ಈ ಥರ ಮಾಡಿ ನಾವು ಇಡ್ಲಿ ಯಾವ ಥರ ಬೇಯಿಸ್ಕೋತೀವಿ, ಇಡ್ಲಿ ಯಾವ ಟೈಮಲ್ಲಿ ಬೇಯಿಸ್ಕೋತೀವಿ, 5 ಮಿನಿಟ್ಸು, ಯಾಕೆ ವಿಸಿಲು 2 ವಿಸಿಲು, ಆ ಥರ ಇಡ್ಲಿ ಹೆಂಗೆ ಬೇಯಿಸ್ಕೋತೀವೋ ಅದೇ ಪ್ರೋಸೆಸ್ಸಲ್ಲೇ ಬೇಯಿಸ್ಕೊಳ್ಳಿ. ನೋಡಿ, ಅದೇ ಪ್ರೋಸೆಸ್ಸಲ್ಲೇ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಬೆಂದಿದೆ, ತೆಗೆಯೋಣ. ನೀಟಾಗೇ ಬಂದಿದೆ, ಸೂಪರಾಗಿ ಬಂದಿದೆ. ಇಲ್ಲ ಅಂದರೆ ನಿಮ್ಗೆ ಇಡ್ಲಿ ಪಾತ್ರೆ ಇಲ್ಲಾಂದರೆ ಎಲ್ಲನೂ ಒಂದು ತಪ್ಪಲೆಯಲ್ಲಿ ಒಂದು ಕೆಳಗಡೆ ಏನಾದ್ರು ಇಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಎಲ್ಲನೂ ಒಂದೇ ಸರಿ ಇಟ್ಕೊ ಹವೇಲಿ ಬೇಯಿಸ್ಕೋಬೋದು. ಕಾನ್ಸೆಪ್ಟ್ ಹವೇಲಿ ಬೇಯಬೇಕು ಅನ್ನೋದಷ್ಟೇ. ತುಂಬಾ ಸೂಪರಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.